ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ವಿಶೇಷ ವರದಿ ಏನಪ್ಪ ಅಂತಂದ್ರೆ ನಮ್ಮ ಇಂಡಿ ತಾಲೂಕಿನ ಎಲ್ಲ ರೈತರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಮನವಿ ಅಂತಂದ್ರೆ, ಈಗ ನೀವು ಬೆಳೆಗಳಿಗೆ ಹಾಕಲು ಏನು ಗೊಬ್ಬರ ಖರೀದಿ ಮಾಡ್ತಿರಲ್ಲ, ಆ ಗೊಬ್ಬರ ಭಾಳ ಡೂಪ್ಲಿಕೇಟ್ ಅದ ಅಂಥೇಳಿ ಒಬ್ಬ ರೈತ ನನಗೆ ಫೋನ್ ಮಾಡಿ ವಿಡಿಯೋ ಹಾಕಿದ್ದಾನೆ ಮತ್ತು ದಾಖಲೆಗಳು ಕೆಲವೊಂದು ಹಾಕಿದ್ದಾನೆ. ಆ ವ್ಯಕ್ತಿ ಹೆಸರು ಹೇಳೋದು ಬೇಡ, ಬರಗುಡಿ ಒಬ್ಬ ರೈತ ತನ್ನ ಅಳಲನ್ನು ತೋಡ್ಕೊಳ್ತಾ ಇದ್ದಾನೆ. ಏನಪ್ಪ ಅಂತಂದ್ರೆ, ಈ ಗೊಬ್ಬರ ಕೊಡುವ ಕಂಪ್ನಿ ಏಜೆಂಟ್ರು ಏನಿದಾರಲ್ಲ, ಏಜೆಂಟ್ರು ಇರ್ತಿರೋ ಅಥವಾ ಅಂಗಡಿ ಅಂತಿರೋ, ಇಲ್ಲೆಲ್ಲೋ ಇಂಡಿಯಲ್ಲಿ ಒಬ್ಬ ಧನಶೆಟ್ಟಿ ಅಂಗಡಿ ಅಂಥೇಳಿ ಅದ ಅಂಥೇಳಿ ಬಿಲ್ ಸಮೇತ ಹಾಕಿದಾನೆ. ಅವನಿಗೆ ಭಾಳ ಅನ್ಯಾಯ ಆಗ್ಯದ ಅಂಥೇಳಿ ಭಾಳ ದುಃಖ ತೊಡ್ಕೊಳಕತ್ತಾನ. ಯಾವ ಥರ ಅದ ಅನ್ನೋದು, ಆ ಗೊಬ್ಬರದ್ದು ಪಾಕೆಟ್ ಡೂಪ್ಲಿಕೇಟ್ ಇರ್ತಕ್ಕಂಥದ್ದು. ಅಂದ್ರೆ ಆ ಚೀಲ ಮೇಲೆ ಏನು ಇರ್ತದಲ್ಲ, ಆ ಪಾಕೆಟ್ ಮೇಲೆ ಹೆಸರು ಬೇರೆ, ಒಳಗಡೆ ಹೆಸರು ಬೇರೆ, ಹೀಗದ ಅಂಥೇಳಿ ಅವ ತೆಗೆದು ಎಲ್ಲ ಗೊಬ್ಬರ ಸಮೇತ ಒಂದು ವಿಡಿಯೋ ಹಾಕಿದ್ದಾನೆ. ಅದು ಎಲ್ಲರೂ ದಯವಿಟ್ಟು ನೋಡಿ. ಯಾವ ಥರ ರೈತರನ್ನ ಮೋಸ ಮಾಡ್ತಾರೆ ಕಂಪ್ನಿಗಳು. ಮೇಲೆ ಒಂದು ಗೊಬ್ಬರದ ಹೆಸರು, ಆಮೇಲೆ ಒಳಗಡೆ ಇನ್ನೊಂದು ಇರೋದೇ ಬೇರೆ. ಈ ಥರ ಅದ. ದಯಮಾಡಿ ಎಲ್ಲ ರೈತರು ಮೋಸ ಹೋಗಬೇಡ್ರಿ. ಚೌಕಾಶಿ ಮಾಡಿ ಗೊಬ್ಬರ ತೊಗೊಳ್ರಿ. ಏನು ಯಾವ ಥರ ಆಗಿದೆ ಅನ್ನೋದು ಇಲ್ಲಿ ವಿಡಿಯೋದಾಗ ಹಾಕಿದ್ದಾರೆ ಅವರು. ನೀವೇ ಕಣ್ಣಾರೆ ನೋಡಿ. ಮೇಲ್ಗಡೆ ಒಂದು ಹೆಸರು ಬೇರೆ ಅದ, ಆದರೆ ಒಳಗಡೆ ಮೇಡ್ ಇನ್ ಚೈನಾ ಅಂಥೇಳಿ ಒಂದು ಪಾಕೆಟ್ ಅದ. ಆ ಪಾಕೆಟ್ ಇನ್ನೊಂದು ಚೀಲದಲ್ಲಿ ಹಾಕಿ ಅದಕ್ಕೆ ಮೇಲೆ ಶೀಲ್ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೆಸರು ಅದ್ರ ಮೇಲೆ ಹಾಕಿದ್ದಾರೆ. ದಯಮಾಡಿ ಗೊಬ್ಬರ ತಗೊಳ್ಳುವಾಗ ಎಲ್ಲ ರೈತರು ಎಚ್ಚರಿಕೆಯಿಂದ ಚೌಕಾಶಿ ಮಾಡಿ ತಗೋಬೇಕು ಅಂಥೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಈ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಈ ಮೇಲಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಯಾರದಾರ ಕೂಡಲೇ ಇದ್ರ ಮೇಲೆ ಕ್ರಮ ಆಗಬೇಕು. ಆ ರೈತರಿಗೆ ಆಗುವ ಮೋಸವನ್ನು ತಡೆಗಟ್ಟಬೇಕು ಅಂಥೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡು, ಉಪ್ಪು ಮಾಡು ಹೊರಗಿಂದು. ಇದು ಹೊರಗೆ IPL ನೋಡಿ. ಇದು ಮ್ಯಾಗ ಫೋಟೋಕ್ಕೆ IPL. ಆಮ್ಯಾಗ ಇದು ನಾನು ಇದು ತೋರಿಸೋದು, ಇದು ಫೋಟೋಕ್ಕೆ ಮಾತ್ರ IPL. ಆಮ್ಯಾಗ ಒಳಗೆ ಇದು ನೋಡು. ಇದು ಒಂದು ಕೆಲಸ ಮಾಡು ನೋಡಿ. ಇದು ಸಾಧಾರಣ ಮಾಲ ನೋಡಿ. ಇದು ಎತ್ತು ಒಳಗಿನ ಚೀಲ ಸಮಾಧಾನ ಎತ್ತು ನೋಡಿ. ಈ ಸಮಾಧಾನ ಕಾಲು ಕೊಡು. ನೋಡಿ, ಇದೊಂದು ಅಟ್ಟಲ್ಲಿ. ಇದು ಮೇಡ್ ಇನ್ ಚೈನಾ. ಇದು ಧನಶೆಟ್ಟಿ ಅಂಗಡಿಯಾಗ ನನಗೆ ಕೊಟ್ಟರೆ ಗೊಬ್ಬರ. ಇಂಥ ಗೊಬ್ಬರ ಕೊಟ್ಟು ಗೀಸಿದ್ರೆ ರೈತರಿಗೆ ಎಷ್ಟು ಮಂದಿಗೆ ಮೋಸ ಮಾಡ್ರೆ. ನಂದು ಮಿನಿಮಮ್ ಎಲ್ಲಪ್ಪ ಅಂದ್ರೆ ಒಂದು 10 ಲಕ್ಷ ರೂಪಾಯಿ ನನ್ನ ಲಾಸ್ ಆಗ್ಯದ. ಈಗ ನಾ ವಿಚಾರ ಮಾಡಿದ್ದಿಲ್ಲ. ನಾ ಏನು ಮಾಡ್ದೆ, ಒಬ್ರಿಗೆ ಅಗ್ರಿಕಲ್ಚರ್ ಆಫೀಸರ್ ಕೇಳ್ದೆ, ನೀವು ಕೇಸ್ ಮಾಡ್ತೀವಿ ಅಂದರು. ಅದಕ್ಕೆ ನಾ ಮಾಡ್ಲಾಗತ್ತದ ಹಾಕಿದ್ರಾಗ ಆಯಿತು. ನಾ ಈ ಮೀಡಿಯಾದವ್ರಿಗೆ ಅವ್ರಿಗೆ ಕರೆಸ್ತೆ, ಅವ್ರ ಮ್ಯಾಗ ಕೇಸ್ ಆಗ್ತದೆ. ಯಾಕಂದ್ರೆ ರೈತರಿಗೆ ನಮ್ಮಂತ ಎಷ್ಟು ಮಂದಿಗೆ ಮೋಸ ಮಾಡಿ ನಾ ಕೇಳ್ತೆ.